ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ರ ಕುರಿತು ಹೈಕೋರ್ಟು ಏನು ಹೇಳ್ತಾ ಬಂದಿದೆ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸಂಬಂಧಪಟ್ಟಂತೆ ಅನ್ನೋದನ್ನು ಮತ್ತು ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ, ಕೊನೆಯದಾಗಿ UGC ಅರ್ಹರನ್ನೇ ನೇಮಕ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಈ ವಿಡಿಯೋದಲ್ಲಿ ಇವು ಎರಡು ವಿಷಯಗಳನ್ನು ನಾನು ಇಲ್ಲಿ ತಮಗೆ ತಿಳಿಸ್ತಾ ಬರ್ತಂತ. ತಮಗೆಲ್ಲ ಗೊತ್ತಿರುವ ಹಾಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಅರ್ಜಿಯನ್ನು ಕಾಲ್ ಮಾಡಿದರು. ತದನಂತರದಲ್ಲಿ ಅವ್ರು ಏನು ಮಾಡ್ತಾರೆ, ಪ್ರೊವಿಷನಲ್ ಲಿಸ್ಟನ್ನು ಬಿಡ್ತಾರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಪ್ರೊವಿಷನಲ್ ಮೆರಿಟ್ ಲಿಸ್ಟನ್ನು ಪಬ್ಲಿಷ್ ಆನ್ 10/9/2040 ಮತ್ತು ಡೇಟ್ ಆಫ್ ಡಿಸಿಷನ್ ಎಷ್ಟಿದೆ 5/9/2024. ಹೈಕೋರ್ಟ್ನ ಏನು ತೀರ್ಪು ಬರುತ್ತೋ, ಹೈಕೋರ್ಟ್ನ ತೀರ್ಪು ಬಂದು ನಂತರವೂ ಸಹಿತ ಅವ್ರು ಏನು ಮಾಡ್ತಾರೆ, ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಆ ಮೆರಿಟ್ ಲಿಸ್ಟಲ್ಲಿ ಇಲ್ಲಿ ಕೊಡ್ತಾರೆ ನೋಡ್ರಿ, ಆ ಮೆರಿಟ್ ಲಿಸ್ಟಲ್ಲಿ ವಿಚ್ ಇನ್ಕ್ಲೂಡ್ಸ್ ದ candidates who do not possess the minimum qualifications as prescribed under the UGC. ಅಂದರೆ UGC ಏನು ಮಿನಿಮಮ್ ಕ್ವಾಲಿಫಿಕೇಷನ್ ಇದೋ, ನೆಟ್ ಆಗಿರಬೇಕು ಅಥವಾ ಸೆಟ್ ಆಗಿರಬೇಕು ಅಥವಾ PhD ಆಗಿರಬೇಕು, ಯಾವುದಾದ್ರೂ ಒಂದು ಆಗಿರಬೇಕು. ಅದರದ್ದು PhD ಅಂತೂ ಅದು ಕೋರ್ಸ್ ವರ್ಕ್ ಏನಿದೆ 2018 ನಾರ್ಮ್ಸ್ ಪ್ರಕಾರ, UGC ಗೈಡ್ಲೈನ್ಸ್ 2018-19 ನಿಯಮಾವಳಿಗಳ ಪ್ರಕಾರ ಆಗಿರಬೇಕಾಗುತ್ತೆ. ಆದರೆ ಅಂಥ ಕ್ಯಾಂಡಿಡೇಟ್ ಇಲ್ಲದೇನೋ ನೆಟ್ ಸೆಟ್ PhD ಆಗದೇ ಇರುವಂಥ ಕ್ಯಾಂಡಿಡೇಟನ್ನು ಒಳಗೊಂಡಂತೆ ಅದೇನೋ ಲಿಸ್ಟ್ ಇತ್ತಂತೆ. ಹೀಗಾಗಿ ಆ ಲಿಸ್ಟನ್ನು ಹೈಕೋರ್ಟ್ ಏನು ಮಾಡಿದೆ, ಅದು ರದ್ದುಪಡಿಸಿ ಹೊಸದಾದ ಲಿಸ್ಟನ್ನು ಬಿಡುಗಡೆ ಮಾಡಿ ಅಂತೇಳಿ ಸರ್ಕಾರಕ್ಕೆ ಹೇಳಿದೆ. ಅದೇ ರೀತಿಯಾಗಿ ಸರ್ಕಾರನೂ ಸಹಿತ ನೀವು DCE ವೆಬ್ಸೈಟಿಗೆ ಹೋದರೆ, ಯಾವುದು ಎಜುಕೇಷನ್ ವೆಬ್ಸೈಟ್ ಏನಿದೆಯಲ್ಲ, ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ವೆಬ್ಸೈಟಲ್ಲಿ ಆ ಒಂದು ಪ್ರತಿಯನ್ನು ತೆಗೆದು ಹಾಕಿದ್ದಾರೆ. ಮೋಸ್ಟ್ಲಿ ಈಗ ಮತ್ತು ಇನ್ನೊಮ್ಮೆ ಆನ್ಲೈನ್ ಅರ್ಜಿ ಕಾಲ್ ಮಾಡ್ತಾರೋ ಅಥವಾ ಯಾರು ಅರ್ಜಿ ಸಲ್ಲಿಸಿರುವಂಥ UGC ಕ್ವಾಲಿಫೈಡ್ ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಮೋಸ್ಟ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮತ್ತು ಒಂದು 4 ದಿನ ಅವಕಾಶ ಕೊಡಬಹುದು. ಓಕೆ, ಹೀಗಾಗಿ ಆ ಒಂದು ಏನಿದೆಯಲ್ಲ ಪ್ರತಿಯನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಇನ್ನು ಎರಡನೇದು ಏನು ಅಂತಂದರೆ, ಈಗ ಉಳಿದಂಥ 5,000 ಏನು ಅತಿಥಿ ಉಪನ್ಯಾಸಕರಿದ್ದರು, ಅತಂತ್ರ ಯಾವುದು UGC ಅರ್ಹತೆ ಇಲ್ಲದೇ ಇರುವವರು, ಅವರ ಪರಿಸ್ಥಿತಿ ಬಗ್ಗೆ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಅವರು ಒಂದು ಹೇಳ್ತಾ ಬರ್ತಾರೆ. ಇಲ್ಲಿ ಹೇಳಿದ್ದಾರೆ, ಏನು 1242 ಸಹಾಯಕ ಪ್ರಾಧ್ಯಾಪಕರ ಒಂದು ಕೌನ್ಸ್ಲಿಂಗ್ ಆದ ನಂತರ ಕೌನ್ಸ್ಲಿಂಗನ್ನು ಶೀಘ್ರವಾಗಿ ಮುಗಿಸ್ತೀವಿ. ನಂತರದಲ್ಲಿ ಏನು ಕಾರ್ಯಭಾರಕ್ಕೆ ಸಂಬಂಧಪಟ್ಟಂತೆ ಮೆರಿಟ್ ಲಿಸ್ಟನ್ನು ನಾವು ಏನು ಮಾಡ್ತೇವೆ ಅಂತಂದರೆ, ಯಾರು UGC ಅರ್ಹರಿಲ್ಲದ ಅತಿಥಿ ಉಪನ್ಯಾಸಕರನ್ನು ಅನಿವಾರ್ಯವಾಗಿ ನಾವು ಕೈ ಬಿಡ್ತೇವೆ ಅಂತ ಕೊಟ್ಟಿದ್ದಾರೆ. ಅಸ್ಪಷ್ಟವಾಗಿ ಅವರು ಹೇಳಿಬಿಟ್ಟಿದ್ದಾರೆ. ಆದಷ್ಟು ಬೇಗನೆ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯನ್ನು ಮುಗಿಸಲು ಉನ್ನತ ಶಿಕ್ಷಣ ಇಲಾಖೆ ಕೈಗೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇವರು ಹೇಳಿದ ಪ್ರಕಾರ ಯಾರು UGC ಅರ್ಹರಲ್ಲದ ಅಭ್ಯರ್ಥಿಗಳನ್ನು ಅವರು ಕೈ ಬಿಟ್ಟು UGC ಅರ್ಹರನ್ನು ನೆಟ್ ಸೆಟ್ PhD ಮಾಡಿದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಇದು ಯಾರು ನೆಟ್ ಸೆಟ್ PhD ಮಾಡಿದಂಥ ಅಭ್ಯರ್ಥಿಗಳಿಗೆ ಇದೊಂದು ಖುಷಿ ಸುದ್ದಿ ಆಗಿದೆ. ಓಕೆ, ಥ್ಯಾಂಕ್ ಯು.